ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ವಿದ್ವನ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ಲಿಕತ್ತೀವಿ ಯೂಟ್ಯೂಬ್ ಚಾನಲ್ ಒಳಗ. ವ್ಲಾಗ್ ಮಾಡ್ತಿರೋ ರೀಸನ್ ಏನಪ್ಪಾ ಅಂತಂದ್ರೆ ರಾಗಿ ಮಾಲ್ಟ್ ಪೌಡರ್ ಮಾಡ್ಲಿಕತ್ತಾರಮ್ಮ. ಆಕ್ಚುಲಿ ಈಗ ನಾವು ನಮ್ಮ ತವ್ರ ಮನೆ ಒಳಗಿದೀವಿ, ಬಳ್ಳಾರಿ ಒಳಗ. ಇದೇ ನಮ್ಮ ಮನಿ. ಸದ್ಯಕ್ಕೆ ಹೊರಗಿಂದ ನೋಡಿರಿ, ಆಮೇಲೆ ಹೋಮ್ ಟೂರ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಹೋಮ್ ಟೂರ್ ವ್ಲಾಗ್ ಬರ್ತದ. ಸೊ ಈಗ ಅಮ್ಮ ರಾಗಿ ಮಾಲ್ಟ್ ಪೌಡರ್ ಮಾಡ್ಲಿಕತ್ತಾರ. ಬರ್ರಿ ನಿಮ್ಗೆಲ್ಲ ತೋರಿಸ್ತೀವಿ. ಎಲ್ರಿಗೂ ಗೊತ್ತಿರ್ತದ ಆಬ್ವಿಯಸ್ಲಿ, ಆದ್ರೂ ಏನೋ ಶೇರ್ ಮಾಡೋಣ ಅಂತ ಅಷ್ಟೇ. ಬರ್ರಿ. ಸೊ ಈಗ ರಾಗಿ ಮಾಲ್ಟ್ ಪೌಡರ್ ಮಾಡ್ಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ಅಂತ ಅಮ್ಮನ ಹತ್ರ ಕೇಳೋಣ. ಬರ್ರಿ ಅಮ್ಮ, ಹೇಳಮ್ಮ. ಸ್ವಲ್ಪ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀಯಾ? ರಾಗಿ, ಹ್ಮ್ ಇದು ಕೆಂಪು ಸಕ್ರೆ ಪುಡಿ, ಹ್ಮ್ ಗೋಡಂಬಿ, ಹ್ಮ್ ವಾಲ್ನಟ್ಟು, ಹ್ಮ್ ಯಾಲಕ್ಕಿ, ಹ್ಮ್ ಕೇಸರಿ ಕಡ್ಡಿ, ಪಿಸ್ತಾ, ಬಾದಾಮಿ. ಹ್ಮ್ ಇವಾಗ ಗೋಡಂಬಿ ಹುರ್ಕೊಳ್ಳೋಣ. ಫಸ್ಟು ಎಲ್ಲ ಹಾಕ್ಕೊಂಡ್ಬಿಡೋಣ. ಹ್ಮ್ ಭಾಳನ ಮಾಡ್ಲಕತ್ತೀನಿ, ಹ್ಮ್ ಅಷ್ಟೊತ್ತಾದ್ರೆ ಲೇಟ್ ಆಗ್ತಾನ. ಅದಕ್ಕೆ ಈಗ ಒಬ್ರು ಪೂರ್ತಕ ಮಾಡಿ ತೋರಿಸ್ತಿದ್ದೀನಿ. ಹ್ಮ್ ಅಂದ್ರೆ ಈಗಾಗ್ಲೇ ಒಂದ್ಸತಿ ಪೌಡರ್ ಮಾಡಿ ಮಾಡಿಟ್ಟೇನಿ. ಜಸ್ಟ್ ಇದು ವಿಡಿಯೋಗೋಸ್ಕರ ಮಾಡ್ಲಿರ್ತೀನಿ. ಹ್ಞೂ ಕೇಸರಿ ಹುರಿಬಾರ್ದಾ? ಹ್ಞೂ ಓಕೆ. ಇವಾಗ ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತೆ ವಾಲ್ನಟ್ ನ ಡ್ರೈ ರೋಸ್ಟ್ ಮಾಡ್ಕೊತಿದಾರ. ಡ್ರೈ ರೋಸ್ಟ್. ಇವಾಗ ಆಯ್ತಿದು. ಇಷ್ಟಾದ್ರೆ ಸಾಕು. ಭಾಳ ಹುರಿದ್ರ ಹೊತ್ತಿದ ವಾಸನೆ ಬಂದಂಗೆ ಆಗ್ತದೆ. ನೆಕ್ಸ್ಟ್ ಏನ್ ಹುರ್ಕೊಳ್ಳೋದು? ಇವಾಗ ರಾಗಿ ಹುರ್ಕೊಳ್ಳೋದಾ? ಇದನ್ನು ಡ್ರೈ ರೋಸ್ಟ್, ತುಪ್ಪ ಜೊತೆ ಹುರಿಯೋದು ಅದು ಏನಿಲ್ಲ? ಇಲ್ಲ, ಇಷ್ಟ. ಇದ್ರಾಗ 2 ಏಲಕ್ಕಿ ಹಾಕೊಂಡ್ಬಿಡೋದು. ಹಾ ಹಾ ಹಾ. ಸ್ವಲ್ಪ ಒಂಚೂರು ವಾಸನೆ ಬರೋ ತನಕ ಹುರ್ಕೊಳ್ಳೋದಷ್ಟ. ಭಾಳ ಹೊತ್ತು ಬಿಟ್ರೆ ವಾಸನೆ ಆಗ್ಬಿಡ್ತದೆ ಹಿಟ್ಟು. ಯಾಲಕ್ಕಿ ಜೊತೆನೆ ಯಾಕೆ ಹುರಿಬೇಕು ಇದನ್ನ? ಘಮ ಘಮ ಅಂತದ. ಇಲ್ಲಾಂದ್ರೆ ರಾಗಿ ಹಿಟ್ಟು ಅಷ್ಟು ಇದು ಇರಂಗಿಲ್ಲ, ಕುಡಿಯಂಗಿಲ್ಲ ಮಕ್ಕಳು. ಈ ತರ ಸ್ವಲ್ಪ ವಾಸನೆ ಚಲೋ ಇರ್ತದ ಅಂತ. ಈ ಕಲರ್ ಬರ್ಬೇಕು. ಬಿಳಿ ಬಿಳಿ ಬಂದವಲ್ಲ, ಬಿಳಿದೊಳಗ ಅರಳಾರ್ದಂಗ ಅರಳಿರ್ತದ ಅದು. ಇವಾಗ ಡ್ರೈ ಫ್ರೂಟ್ಸ್ನ ಫಸ್ಟ್ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದು ರಾಗಿ ಹಾಕಿದ್ರೆ ಇದೆಲ್ಲ ಕರ್ಕರ್ಗ್ ಬರ್ತದ. ಇದನ್ನ ಫಸ್ಟ್ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಓಕೆ. ಬಟನ್. ಆಯ್ತು. ಇದೇ ಪ್ಲೇಟ್ ಹಾಕ್ತೀಯ? ಕೇಸರಿ ಪ್ಲೇಟ್? ಈಗ ಕೇಸರಿ, ಕೆಂಪು ಸಕ್ರಿ, ಇದು ಡ್ರೈ ಫ್ರೂಟ್ಸ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹಿಂಗೆ ಜುರಿ ಜುರಿನೂ ಇರ್ಬೋದು, ಇನ್ನ ಸಣ್ಣಕ್ ಮಾಡ್ಕೊಳ್ಳೋರು ಇನ್ನ ಸಣ್ಣಕ್ಕೂ ಮಾಡ್ಕೋಬಹುದು. ಈಗ ವಯಸ್ಸಾದವ್ರು ಕುಡಿದ್ರೆ ಸಣ್ಣಕ್ ಮಾಡ್ಕೋಬಹುದು. ನಿಮ್ಮಂತವು ಸಣ್ಣ ಮಕ್ಳು ಕುಡಿದ್ರೆ ಬಾಯಿ ಒಳಗ ಸ್ವಲ್ಪ ಸಿಕ್ತದ ಅಂತ ಅಷ್ಟ. ರಾಗಿ ಯಾಕೆ ಇವಾಗ ಹಾಕೋತೀನಿ ಅಂದ್ರೆ ಅದು ಕರ್ಗಿರ್ತಲ್ಲ, ಅದು ತೌಡ್ ಇರ್ತದ. ಅದನ್ನ ಬಟ್ಟಿ ಒಳಗ ಪಿಟ್ಟೆ ಸೋಸ್ತಂಗ್ ಸೋಸ್ಬೇಕು. ಏನು ಹುರಿದಿಟ್ಟಿದ್ ರಾಗಿ ಅದಲ್ಲ, ಇದನ್ನ ಮಿಕ್ಸಿಗೆ ಹಾಕೊಳ್ಳೋದು. ಓಕೆ. ಈ ತರ ಆಗ್ತದ ಪೌಡ್ರ್. ಯಾಲಕ್ಕಿ, ರಾಗಿ ಘಮ ಘಮ ಅಂತದಲ್ಲ. ಇವಾಗ ಇದನ್ನ ಒಂದು ಬಟ್ಟೆ ಒಳಗ ಸೋಸ್ಬೇಕು. ಬಟ್ಟೆ ಒಳಗೆ ಸೋಸ್ಬೇಕಾ ಇದನ್ನ? ಇದು ಮಿಕ್ಸಿಗೆ ಹಾಕೊಂಡ್ಬಂದಿದ್ದು ರಾಗಿ ಪೌಡ್ರು. ಇವಾಗ ಇದು ಒಂದು ಸ್ಟೀಲ್ ಬೋಗೋಣಿ ಅಥವಾ ಪುಟ್ಟಿ ಯಾವ್ದಕ್ಕರ ಆಯ್ತು, ನಿಮ್ಗೆ ಅನುಕೂಲ ಆಗೋ ರೀತಿಯಿಂದ ಪಾತ್ರೆ ತಗೊಂಡು ಬಿಳಿ ಬಟ್ಟಿ ಹಳ್ಳಂದು ಅದಕ್ಕೆ ಹಿಂಗೆ ಕಟ್ಕೊಂಡು ಇದನ್ನ ಹಿಟ್ಟು ಹಾಕಿ ಹಿಂಗೆ ಮಾಡ್ಕೋಬೇಕು. ಜರಡಿ ಒಳಗೆ ಹಿಡಿದ್ರೆ ಏನಾಗ್ತದ? ತೌಡ್ ಜಾಸ್ತಿ ಬೀಳ್ತದ, ಕರ್ರಗ್ ಬರ್ತದೆ ಹಿಟ್ಟು. ಇನ್ನ ತೌಡ್ ಹಂಗ ಇರ್ತದ. ಇದ್ರ ಮಾಡ್ಕೊಂಡ್ಬಿಟ್ರೆ ಚಲೋ ಹಿಟ್ಟು ಬೀಳ್ತದ.
ಮತ್ತೆ ಇದು ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೋಬೇಕು. ಹೌದಾ? ಹೌದು. ಯಾವ್ದು ಕೆಳಗಿರೋದ? ಇಲ್ಲ, ಇದು ಮ್ಯಾಲೆ ಬಟ್ಟಿ ಮ್ಯಾಲೆ ಇರೋದು. ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೊಂಡು ಮತ್ತೆ ಹಿಂಗ್ ಮಾಡ್ಕೋಬೇಕು. ಇದು ಸೇಮ್ ಹೆಂಗಂದ್ರ ಕೈಲೇ ಶಾವ್ಗಿ ಮಾಡ್ತಿದ್ರು. ಶಾವ್ಗಿ ಹಿಟ್ಟನ್ನ ಹಿಂಗ ತೆಗಿತಿದ್ರು, ಹಂಗತೆ ಇದು ಕೂಡ. ಈಗ ಇದನ್ನೇನು ಉಳ್ದದಲ್ಲ, ಇದು ಇನ್ನೊಂದ್ಸರಿ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಮತ್ತೆ ಇನ್ನೊಂದ್ಸರ ಪೌಡರ್ ತಕ್ಕೋಬೇಕು ಇದಕ್ಕೆ. ಈ ಕೆಳಗಡೆ ಇದು ಬಿದ್ದಿರ್ತದೆ ಬೆಳ್ಳಂದ ಹಿಟ್ಟು. ಹೌದಾ? ತೆಗೆದು ತೋರಿಸ್ತೀನಿ. ಇಷ್ಟು ಬಂದಿರೋ ಹಿಟ್ಟನ್ನ ಆ ಕೆಮಿಕಲ್, ಸಕ್ರಿ, ಡ್ರೈ ಫ್ರೂಟ್ಸ್, ಕೇಸರಿ ಏನದಲ್ಲ ಈ ಪೌಡರ್ ಜೊತೆನ ಅದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ. ಒಬ್ರೊಬ್ರು ಡ್ರೈ ಫ್ರೂಟ್ಸ್ ಹಾಕ್ಲಾರ್ದವ್ರು ಇದ್ರಪ್ಪ, ಇಷ್ಟ ಅವರಿಗೆ ಇದಿಷ್ಟೇ ಮಾಡ್ಕೊಳ್ಳೋದಾ? ಕೆಮಿಕಲ್ ಸಕ್ರಿ ಏನಂದ್ರ ತಂಪು, ಶುಗರು ಗಿಗರು ಇದಾಗಂಗಿಲ್ಲ ಅಂತ ಹಾಕೋದಷ್ಟ. ಹಿಟ್ಟು ಹಿಂಗ್ ಬಂದಿರ್ತದ, ಈ ತರ ಹಿಟ್ಟು. ಈಗ ಈ ಹಿಟ್ಟಿಗೂ ವ್ಯತ್ಯಾಸ. ಆಮೇಲೆ ಕಲರ್ ಡಿಫ್ರೆನ್ಸ್ ಅದ. ಕಲರ್ ಡಿಫ್ರೆನ್ಸ್ ಅದ. ಆಮೇಲೆ ಇದು ತೌಡು ಇರ್ತದೆ, ಇದು ಹಿಟ್ಟದ. ಇದನ್ನ ಇದಕ್ಕೆ ಸೇರ್ಸೋದು. ಡ್ರೈ ಫ್ರೂಟ್ಸ್ ಪೌಡರ್ ಸೇರಿಸಬೇಕಾದಕ್ಕ ಇದಕ್ಕೆಲ್ಲ ಇದಕ್ಕೆ ಸೇರ್ಸ್ಕೊಂಡ್ಬಿಡೋದು. ಇದಕ್ಕೆ ಎಷ್ಟು ಬೇಕಷ್ಟು ಹಾಕಿನಿ. ಆಮೇಲೆ ಮತ್ತೆ ಇದಕ್ಕೆ ಮಿಕ್ಸ್ ಕೈಲೇನೆ ಮಿಕ್ಸ್ ಮಾಡ್ಲಕ್ ಹತ್ಬಿಟ್ಟಿನಿ. ಇಷ್ಟನಾ? ಆಯ್ತು. ಇಷ್ಟೇ ರಾಗಿ ಮಾಲ್ಟ್ ಪೌಡರ್. ಸೊ ನೋಡಿದ್ರೆಲ್ಲ ರಾಗಿ ಮಾಲ್ಟ್ ಪೌಡರ್ ಹೆಂಗಿತ್ತು. ನೀವು ಎಲ್ಲರೂ ಮನೆಯೊಳಗೆ ಟ್ರೈ ಮಾಡೋರು ಮಾಡ್ಬೋದು. ಅಕಸ್ಮಾತ್ ಯಾರಿಗಾದ್ರೂ ಟ್ರೈ ಮಾಡ್ಲಿಕ್ಕೆ ಆಗ್ಲಿಲ್ಲ, ಫುಲ್ ನೀಡಲ್ಲಿ ಇತ್ತು, ಎಮರ್ಜೆನ್ಸಿ ಇದ್ರೆ, ಇದು ಮತ್ತೆ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಪ್ರಮೋಟ್ ಮಾಡ್ತಿದೀವಿ ಅಂತ ಅನ್ಕೋಬೇಡ್ರಿ. ಯಾವ ತರ ಬಿಸ್ನೆಸ್ ಅಲ್ಲ. ಏನಾದ್ರೂ ಬೇಕಿತ್ತು, ಅಕಸ್ಮಾತ್ ನೀಡಿತ್ತು ಜಾಸ್ತಿ ಅಂತಂದ್ರೆ ನಮಗೆ DM ಮಾಡಿ, ನಾವು ಹೇಳ್ತೀವಿ ಅಮ್ಮಗೆ ಮಾಡ್ಕೊಡ್ಲಿಕ್ಕೆ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ವಿದ್ವನ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.